ಸರ್ ಇದು ಎರಡು ಥರ ಸ್ಯಾಂಡ್ ಇದೆ, ಒಂದು ಬ್ಲ್ಯಾಕು ಮತ್ತು ಒಂದು ವೈಟ್ ಇದೆ. ಏನಿದೆ ಸರ್ ಇದೊಂದು ಕಾನ್ಸೆಪ್ಟು, ನೋಡೋದಕ್ಕೆ ಲುಕ್ ಇರುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಮಾಡಿರೋದು. ಇದು ನಾರ್ಮಲ್ ಸ್ಯಾಂಡು. ಈ ಸ್ಯಾಂಡಲ್ಲಿ ಯಾವುದು ಪ್ಲ್ಯಾಂಟ್ ಬೆಳೆಯಲ್ಲ ಅನ್ಸುತ್ತಲ್ಲ? ಇಲ್ಲ ಸರ್, ಅದು ಡೆಕೋರೇಷನ್ ಸ್ಯಾಂಡ್ ಅಂತ. ಅದರಲ್ಲಿ ಪ್ಲಾಂಟ್ಸ್ ಏನು ಬೆಳೆಯಲ್ಲ. ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಟ್ಯಾಂಕ್ ಲುಕ್ ನೋಡಿ ನೀವೇ, ತುಂಬ ಚೆನ್ನಾಗಿ ಕಾಣುತ್ತಲ್ಲ, ಅದಕ್ಕೋಸ್ಕರ ಮಾಡಿದ್ವಿ. ಕಸ್ಟಮರ್ಸು ಡಿಫ್ರೆಂಟಾಗಿರೋದು ಕೇಳ್ತಾರಲ್ಲ, ಅದಕ್ಕೋಸ್ಕರ ಮಾಡಿರ್ತೀವಿ. ಸರ್ ಇದು ಆಲ್ತಮ್ ಏಂಜಲ್ ಅಂತಾರೆ, ತುಂಬ ರೇರ್ ವೆರೈಟಿ ಏಂಜಲ್ ಫಿಶ್ ಇದು. ಸೊ ಇದು ಪ್ಲಾಂಟೆಡಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ನಾವು ಇದನ್ನು ಈ ಟ್ಯಾಂಕ್ಗೆ ಹಾಕಿದ್ದೀವಿ. ಸೊ ನೋಡಿ ಈಗ ಇದೆಲ್ಲ ಪ್ಲಾಂಟ್ ಬಂದು ಕಟಿಂಗ್ ಮಾಡಿದ್ದೀವಿ. ಮತ್ತು ಏನಾಗುತ್ತೆ, ಒಂದು 15 ಡೇಸ್ ಒನ್ಸು ಗ್ರೋತ್ ಆಗಿಬಿಡುತ್ತೆ. ನಾವು ಇದನ್ನು ಕಟ್ಟಿಂಗ್ ಯಾವ ಶೇಪಲ್ಲಿ ಬೇಕಾದ್ರೆ ನಾವು ಮಾಡ್ಕೊಬೋದು. ಮಾಡಿಕೊಂಡ್ರೆ ಅದ್ರ ಲುಕ್ ಹಾಗೆ ಕಾಣುತ್ತೆ. ಆ ಉದ್ದೇಶಕ್ಕೆ ನಾವು ಈ ಥರ ಕಟಿಂಗ್ ಮಾಡಿರೋದು. ಹೌದಾ? ಸೊ ಈಗ ಎಷ್ಟು ತಿಂಗಳಾಗಿದೆ ಸರ್ ಇದು ಪ್ಲ್ಯಾಂಟ್ ಬೆಳೆದು? ಪ್ಲಾಂಟೆಡ್ ನಾವು ಪ್ಲಾಂಟ್ಸ್ ಹಾಕಿ ನೋಡಿ, ಈಗ ಇದು ಫುಲ್ ಟ್ಯಾಂಕ್ ನಾವು ಸೆಟ್ ಮಾಡಿ ಒಂದು 1 ಇಯರ್ ಮೇಲೆ ಆಗಿದೆ. ಸೊ ನಾವು ಕಟಿಂಗ್ ಮಾಡ್ತಾನೆ ಇರ್ತೀವಿ, ಅದು ಬೆಳೀತಾನೆ ಇರುತ್ತೆ, ಮತ್ತೆ ಕಟಿಂಗ್ ಮಾಡ್ತಾನೆ ಇರ್ತೀವಿ. ನೋಡಿ ಇಲ್ಲಿ ಹೊಸದಾಗಿ ಬೇರೆ ವೆರೈಟಿ ಹಾಕಿದ್ದೀವಿ, ಅದು ಇನ್ನೂ ಗ್ರೋತ್ ಆಗಬೇಕು ಈಗ. ಸೊ ಅದು ಗ್ರೋತ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಅದರ ನೇಮ್ ಬಂದು ಪಗೆಸ್ಟಮೆನ್ ಎರೆಕ್ಟ್ ಅಂತ ಕರೀತಾರೆ. ತುಂಬಾ ಆ ಬ್ಯಾಕ್ ಸೈಡ್ ಇರೋದು ಅದರ ನೇಮ್ ಬಂದು ಪಗೆಸ್ಟಮೆನ್ ಎರೆಕ್ಟ್ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಅದು ಪ್ಲಾಂಟ್. ಓಕೆ. ಇಲ್ಲಿ ಈ ಒಂದು ದೊಡ್ಡ ಅಕ್ವೇರಿಯಂ ಇದೆಯಲ್ಲ ಅದು, ಇದಕ್ಕೆ ಎಷ್ಟು ಫಿಶಸ್ಗಳನ್ನ ಇಡ್ಬೋದು? ಎಷ್ಟು ವೆರೈಟಿ ಒಂದೇ ಒಂದು ಟ್ಯಾಂಕಲ್ಲಿ ಇಡ್ಬೋದು ಸರ್? ನೋಡಿ ಉದಾಹರಣೆಗೆ ಏಂಜಲ್ಸ್ ಆದರೆ ಒಂದು 10 ಏಂಜಲ್ಸ್ ಇಡ್ಬೋದು. ಟೆಟ್ರಾಸ್ ಆದರೆ ಒಂದು 50 ನಂಬರ್ಸ್ ಇಡ್ಬೋದು. ಏನು ಸೈಜ್ ಇದೆ ಸರ್ ಟ್ಯಾಂಕ್ ಇದು 4 by 1.5 by 2 feet ಬರುತ್ತೆ ಹೈಟು. ಸೊ ಇದು ನಾವು ಬಂದು ಇದನ್ನು ಫುಲ್ ಸೆಟಪ್ಗೆ ಇದನ್ನು ನಾವು ಸೇಲ್ ಮಾಡೋದಿಲ್ಲ, ಇದು ಡೆಮೋ ಟ್ಯಾಂಕ್ ಅಂತ ಇರುತ್ತೆ. ಈ ಥರ ಮಾಡಿಕೊಡೋದಕ್ಕೆ 1,20,000 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು. ಇಷ್ಟು ದೊಡ್ಡ ಟ್ಯಾಂಕಿಗೆ. ಸೊ ಇದರಲ್ಲಿ ಏನಾಗುತ್ತೆ, ಫಿಶಸ್ಸು ಅದೆಲ್ಲ ಇನ್ಕ್ಲೂಡ್ ಆಗಿ ಬರುತ್ತೆ ನಿಮಗೆ. ಫಿಲ್ಟರ್ ಇರ್ಬೋದು, ಲೈಟ್ ಇರ್ಬೋದು, ಎಲ್ಲ ಇನ್ಕ್ಲೂಡ್ ಇರುತ್ತೆ. ವಿತ್ CO2 ಸಿಲಿಂಡರ್ ಸಮೇತ ಬರುತ್ತೆ ಸರ್. ಅದು ಇಲ್ಸ್ಟ್ರೀಮ್ ಲೋಚ್ ಅಂತಾರೆ. ಅದು ಒಂದು ವೆರೈಟಿ ಆಲ್ಗೆ ಕ್ಲೀನ್ ಮಾಡೋ ಫಿಶಸ್. ನಮ್ಮಲ್ಲಿ ಒಂದು 6 to 7 ವೆರೈಟೀಸ್ ಇದೆ ಸರ್ ಈಗ. ಸೊ ಎಲ್ಲ ಆಲ್ಗೆ ಕ್ಲೀನ್ ಮಾಡೋ ಫಿಶಸ್. ಹೌದು ಸರ್. ಇದು ಓನ್ಲಿ ಪ್ಲಾಂಟೆಡ್ ಅಕ್ವೇರಿಯಮಲ್ಲಿ ಹಾಕುವಂಥ ಫಿಶಸ್ ಇದೆಲ್ಲ. ನಾರ್ಮಲ್ ಫಿಶಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಇದರದೆಲ್ಲ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಬ್ರದರ್? ಸೊ ಇರುತ್ತೆ, ಒಂದು 4 to 5 years ಇರುತ್ತೆ. ಹತ್ತತ್ರ ನಿಮಗೆ 10 to 12 inches ಬೆಳೆಯುತ್ತೆ. ಇದು ತುಂಬ ಬ್ಯೂಟಿಫುಲ್ ಫಿಶ್ ಇದು ಸರ್. ಮೊದಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇಲ್ಲೆಲ್ಲ ಬಬಲ್ಸ್ ಬರ್ತಾ ಇದೆಯಲ್ಲ ಸರ್ ಕೆಳಗಡೆಯಿಂದ, ಏನು ಸರ್ ಅದು? ಸರ್ ಅದು ಬಂದು ಗಿಡ ಬಂದು ಉಸಿರಾಡ್ತಾ ಇರೋದು. ಅಂದರೆ ನಾವು ಇಲ್ಲಿ ನೋಡಿ, ಈ ಕಾರ್ನರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದೀವಲ್ಲ, ಅದನ್ನು ಗಿಡ ಅಬ್ಸರ್ವ್ ಮಾಡಿಕೊಂಡು ಅದು ಆಕ್ಸಿಜನ್ನ ರಿಲೀಸ್ ಮಾಡ್ತಾ ಇರೋದು. ಅಂದರೆ ಗಿಡ ಬೆಳೀತಾ ಇದೆ, ಉಸಿರಾಡ್ತಾ ಇದೆ ಅಂತ. ಸರ್ ಈ ಟ್ಯಾಂಕ್ ತುಂಬ ಡಿಫ್ರೆಂಟ್ ಆಗಿದೆ ಸರ್. ತುಂಬ ಪ್ಲ್ಯಾಂಟ್ಸು ತುಂಬ ಬೆಳೆದಿದೆ ಇದರಲ್ಲಿ. ಹೌದು ಸರ್. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಟ್ಯಾಂಕ್ ಬಗ್ಗೆ, ಈ ಫಿಶ್ಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಟ್ಯಾಂಕ್ ಬಂದು ಸೆಟ್ ಮಾಡಿ 1.5-2 years ಆಯಿತು. ಸೊ ಮೋರ್ ದೆನ್ ಒಂದು 50 to 60 times ನಾವು ಇದನ್ನು ಕಟಿಂಗ್ ಮಾಡಿದ್ದೀವಿ. ಸೊ ಬೆಳೀತಾನೆ ಇರುತ್ತೆ, ಯಾಕಂದರೆ ಅದಕ್ಕೆ ಬೇಕಾಗಿರೋ CO2, ಅದಕ್ಕೆ ಬೇಕಾಗಿರೋ ಲೈಟು, ಮತ್ತು ಅದಕ್ಕೆ ಪ್ಲ್ಯಾಂಟ್ಸಿಗೆ ಬೇಕಾಗಿರ್ತಕ್ಕಂಥ ಲಿಕ್ವಿಡ್ಸು ಎಲ್ಲನೂ ನಾವು ಕೊಡೋದ್ರಿಂದ ಚೆನ್ನಾಗಿ ಬೆಳೀತಾ ಇರುತ್ತೆ ಅದು. ಸೊ ಹಾಗಾಗಿ ನೋಡಿ, ಇದರೊಳಗಡೆ ನಾವು ಜಾಸ್ತಿ ಫಿಶ್ ಏನು ಹಾಕಿಲ್ಲ. ನಮ್ಮ ಕಾನ್ಸೆಪ್ಟ್ ಬಂದು ಲೈವ್ ಫಿಶ್ ಪ್ಲ್ಯಾಂಟ್ಸ್ ಬೆಳೆಸೋದು ಕಾನ್ಸೆಪ್ಟ್ ನಮ್ಮದು. ಹಾಗಾಗಿ ತುಂಬ ನಾವು ಫಿಶಸ್ ಇಟ್ಟಿಲ್ಲ. ನೋಡಿ ಈ ಗ್ಲೋಯಿಂಗ್ ಫಿಶ್ ಇದೆಯಲ್ಲ, ಅದು ಕಾರ್ಡಿನಲ್ ಫಿಶ್ ಅಂತ, ಕಾರ್ಡಿನಲ್ ಟೆಟ್ರಾ ಅಂತಾರೆ. ಹೌದು. ಮತ್ತು ಇದು ಅಂಬರ್ ಟೆಟ್ರಾ ಅಂತ ಚಿಕ್ಕದು, ಚಿಕ್ಕ ಸಣ್ಣದಿದೆಯಲ್ಲ, ಅದು ತುಂಬ ಫುಲ್ ರೆಡ್ ಆಗುತ್ತೆ. ನೋಡಿ ಇದು ನ್ಯಾಚುರಲ್ ಕಲರ್, ರೆಮಿನೋಸ್ ಟೆಟ್ರಾಸ್ ಅಂತಾರೆ ಅದನ್ನು. ನೋಡಿ ಫೇಸ್ ಬಂದು ರೆಡ್ ಇರುತ್ತೆ, ಬಾಲ ಬಂದು ಝೀಬ್ರಾ ಟೈಪ್ ಇರುತ್ತೆ. ಸೊ ಇದೆಲ್ಲ ಈ ಟ್ಯಾಂಕಲ್ಲಿ ಹಾಕಿರೋದನ್ನ ನಾವು ಯಾರಿಗೂ ಕೊಡೋದಿಲ್ಲ, ಹಾಗಾಗಿ ಅದ್ರ ನ್ಯಾಚುರಲ್ ಕಲರ್ ಬಂದ್ಬಿಟ್ಟಿದೆ. ನೋಡಿ ಇಲ್ಲೊಂದು ಪಫರ್ ಇದೆ, ಡಾರ್ಕ್ ಪಫರ್ ಅಂತ, ತುಂಬ ಬ್ಯೂಟಿಫುಲ್ ಫಿಶ್ ಅದು. ಸೊ ಆ ಥರ ವೆರೈಟಿ ಫಿಶಸ್ಸು, ಸ್ವಲ್ಪ ಲೆಸ್ ಕ್ವಾಂಟಿಟಿ ಫಿಶಸ್ಸು ಪ್ಲಾಂಟೆಡಲ್ಲಿ ಹಾಕಿದ್ರೆ ಒಳ್ಳೆಯದು. ಒಂದು ಎಷ್ಟು ವೆರೈಟಿ ಹಾಕಿದ್ದಾರೆ ಸರ್ ಈಗ? ಇದರಲ್ಲಿ ಒಂದು 5 to 6 ವೆರೈಟೀಸ್ ಇದೆ ಅಷ್ಟೇ ಸರ್. ಸರ್ ಇದು ವೇಲ್ ಟೈಲ್ ಆಲ್ಬಿನೋ ಚೆರಿ ಬರ್ಬ್ ಅಂತಾರೆ. ಇದು ಹೊಸದಾಗಿ ಬಂದಿರೋ ವೆರೈಟಿ ಇದು. ಅಂದರೆ ತುಂಬ ಒಂದು 6 months ಆಗಿದೆ ಅಷ್ಟೇ ಈ ವೆರೈಟಿ ಬಂದು. ಹೊಸ ವೆರೈಟೀಸ್ ಬರ್ತಾನೆ ಇರುತ್ತೆ. ಲೈಫ್ ಸ್ಪ್ಯಾನ್ ಎಲ್ಲ ಏನಿದೆ ಸರ್ ಇದಕ್ಕೆ? ಇದೆಲ್ಲ ಒಂದು 3 to 4 years ಇರುತ್ತೆ ಸರ್. ಇದು ನಿಯನ್ ಟೆಟ್ರಾ ಅಂತ ಕರೀತಾರೆ.
ಇದು ಪ್ಲ್ಯಾಂಟೆಡಲ್ಲಿ ಹಾಕಿದಾಗ ಅದು ಗ್ಲೋ ಆಗುತ್ತೆ, ಅದ್ರ ಕಲರ್ ನ್ಯಾಚುರಲ್ ಕಲರ್ ಬಂದ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡುತ್ತೆ ಪ್ಲ್ಯಾಂಟೆಡ್ ಅಕ್ವೇರಿಯಮಲ್ಲಿ. ಸೊ ಮತ್ತು ಇದರೊಳಗಡೆ ನೋಡಿ ಅರ್ಲಿಕ್ವಿನ್ ರಾಸ್ಬೋರಾ ಇಸಿಪಿ ಅಂತ ಇದೊಂದು ವೆರೈಟಿ ಫಿಶ್ ಹಾಕಿದ್ದೀವಿ. ಇದೊಂದು 2 to 3 ವೆರೈಟೀಸ್ ಇದೆ. ಮತ್ತು ಸರ್ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ 1 ಇಂಚು ಆಗ್ಬೋದು ಅಷ್ಟೇ. ಫುಡ್ಡು ಇದೆ ಸರ್, ಟೆಟ್ರಾಬಿಟ್ಸ್ ಅಂತ ಇದೆ, ಮೈಕ್ರೋ ಪೆಲೆಟ್ ಅಂತ ಬರುತ್ತೆ, ಯಾವ್ದು ಬೇಕೋ ಚೂಸ್ ಮಾಡಿ ಹಾಕ್ಬೋದು. ಬ್ಲೆಡ್ ವರ್ಮ್ಸ್ ಹಾಕ್ಬೋದು, ಫ್ಲೇಕ್ಸ್ ಬರುತ್ತೆ ಟೆಟ್ರಾಸ್ಗಂತಾನೆ. ಸರ್ 2 ಟೈಮ್ಸು ಪರ್ ಡೇ 2 ಟೈಮ್ಸು. ಹಾಂ, ತುಂಬ ಲೆಸ್ ಕ್ವಾಂಟಿಟಿ ಹಾಕಬೇಕಾಗುತ್ತೆ, ನಾವೆಲ್ಲ ಅದು ಎಕ್ಸ್ಪ್ಲೈನ್ ಮಾಡಿನೇ ಕೊಡೋದು. ಸೊ ಹಾಗಾಗಿ ಏನು ತೊಂದರೆ ಆಗೋಲ್ಲ ನಿಮಗೆ, ನೀವು ಈಸಿ ಮೇಂಟೆನೆನ್ಸ್ ಮಾಡ್ಬೋದು. ಮತ್ತು ನೋಡಿ ಇದರಲ್ಲಿ ಆಕಿಸ್ಟಿಕ್ ಅಂತ ಒಂದು ವೆರೈಟಿ ಇದೆ, ಇದು ಆಕಿಸ್ಟಿಕ್ ಅಂತ. ಸೊ ಇದರಲ್ಲಿ ಆಲ್ಗೇಟರ್ ಇದೆ, ಸೇಮ್ ಈಸ್ ಆಲ್ಗೇಟರ್ ಅಂತ. ಸೊ ಅದು ಒಂದು ರೀತಿ ಆಲ್ಗೆನ ಕ್ಲೀನ್ ಮಾಡುತ್ತೆ. ಸರ್ ಇದರಲ್ಲಿ ನೋಡಿ ಇದೊಂದು ಮೌಂಟೇನ್ ಮೆನೋ ಅಂತ ಅದು ಫಿಶ್ಶು. ಇನ್ನೂ 2 days ಆಗಿದೆ ಅಷ್ಟೇ ನಮ್ಮ ಶಾಪಿಗೆ ಬಂದು, ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಮತ್ತು ಲೆಪಾರ್ಡ್ ಗೊರಾಮಿ ಅಂತ ಒಂದು ಫಿಶ್ ಇದೆ, ಲೆಪಾರ್ಡ್ ಥರನೇ ಕಾಣುತ್ತೆ, ಆ ಉದ್ದೇಶದಿಂದ ಅದನ್ನ ಲೆಪಾರ್ಡ್ ಗೊರಾಮಿ ಅಂತ ಕರೀತಾರೆ. ಅದು ಸ್ವಲ್ಪ ರೇರ್ ವೆರೈಟಿ ಫಿಶ್ಶು. ಮತ್ತು ಇನ್ನೊಂದು ನೋಡಿ ಸ್ಟೋನ್ ಮೇಲೆಲ್ಲ ಓಡಾಡ್ತಾ ಇದೆ ನೋಡಿ, ಅದು ಬಂದು ಅಮೋನೋ ಶ್ರಿಂಪ್ ಅಂತ. ಪ್ಲ್ಯಾಂಟೆಡಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋದು ಅಂದರೆ ಅದೇ ಅಮೋನೋ ಶ್ರಿಂಪ್ ಅಂತ ಅದ್ರ ಹೆಸರು. ನೀವು ಯಾವುದೇ ಒಂದು ಪ್ಲ್ಯಾಂಟೆಡ್ ಅಕ್ವೇರಿಯಮ್ ತೊಗೊಂಡ್ರೆ 100% ಅದೊಂದು ಮಿನಿಮಮ್ ಒಂದು ನೋಡಿ ಈ ಟ್ಯಾಂಕ್ಗೆ ಒಂದು 4 to 5 ಅಮೋನೋ ಶ್ರಿಂಪ್ಸು ಹಾಕಲೇಬೇಕಾಗುತ್ತೆ. ಸೊ ಅದು ಏನಾಗುತ್ತೆ, ಅದು ಕ್ಲೀನ್ ಮಾಡ್ತಾನೇ ಇರುತ್ತೆ ಆಲ್ಗೆನ. ಸೊ ಹಾಗಾದ್ರೆ ಒಂದು ಪ್ಲ್ಯಾಂಟೆಡ್ ಅಕ್ವೇರಿಯಮ್ನ ತುಂಬ ಕ್ಲೀನಾಗಿ ನೀಟಾಗಿ ಆಲ್ಗೆ ಬರದೇ ಇರೋ ಥರ ಮೇಂಟೈನ್ ಮಾಡುತ್ತೆ. ಪ್ಲ್ಯಾಂಟೆಡ್ ಅಕ್ವೇರಿಯಮಲ್ಲಿ ಈ ಪ್ಲ್ಯಾಂಟೆಡ್ ಅಕ್ವೇರಿಯಮ್ ಆಲ್ಗೆ ಕ್ಲೀನರ್ ಅಂದರೆ ಅದೇ ಮೇಯ್ನ್ ಅಮೋನೋ ಶ್ರಿಂಪ್ ಅಂತ. ಸರ್ ಅಮೋನೋ ಶ್ರಿಂಪ್ಗೆ ಅದು ಆಲ್ಗೆ ತಿನ್ನುತ್ತೆ, ಅದಕ್ಕೇನು ಫುಡ್ಡು ಬೇಕಾಗೋದಿಲ್ಲ. ಸೊ ಟೆಟ್ರಾಸ್ಗೆಲ್ಲನೂ ಮೈಕ್ರೋ ಪೆಲೆಟ್ ಇದೆ, ಟೆಟ್ರಾಬಿಟ್ಸ್ ಅಂತ ಬರುತ್ತೆ, ಅದೆಲ್ಲನೂ ಸೇಮ್ ಎಲ್ಲ ಟೆಟ್ರಾಗೂ ಒಂದೇ ಥರ ಫುಡ್ಡೇ ಬರುತ್ತೆ ಸರ್. ಹಾಂ 2 times ಇಲ್ಲ 1 time ಸಹ ಕೊಡ್ಬೋದು, ಏನು ತೊಂದರೆ ಆಗೋಲ್ಲ ಸರ್. ಇದೆಲ್ಲ ನಿಯನ್ ರೆಡ್ ಗೊರಾಮಿ ಅಂತ ಕರೀತಾರೆ. ಇದು ಬಂದು ಸಿಲಿಂಡ್ರಿಸಿಸ್ ಅಂತಾರೆ. ಇವೆಲ್ಲ ಸ್ವಲ್ಪ ರೇರ್ ವೆರೈಟಿ ಫಿಶಸ್ಸು. ಆಮೇಲೆ ಇದರಲ್ಲಿ ನೋಡಿ ಒಂದು ಆಲ್ಬಿನೋ ಪ್ಯಾರಡೈಸ್ ಫಿಶ್ ಅಂತ ಇದೆ, ಈ ಲೀಫ್ ಅನುಬಿಯಾ ಪ್ಲ್ಯಾಂಟ್ ಸೆಂಟ್ರಲ್ ಇದೆ ಅದು. ಸೊ ಇಲ್ಲಿ ನೋಡಿ ಸ್ಟೋನ್ ಕೆಳಗಡೆಯಿಂದ ಬರ್ತಾ ಇದೆ ನೋಡಿ ಇಲ್ಲಿ. ಇವೆಲ್ಲ ಸ್ವಲ್ಪ ತುಂಬ ರೇರ್ ವೆರೈಟಿ ಫಿಶಸ್ಸು. ಇದು ಬಂದು ಡಿಫ್ರೆಂಟ್ ಕಾನ್ಸೆಪ್ಟು ಸೆಟ್ಟಿಂಗ್. ಇದು ಸ್ಟೋನ್ ಮೇಲೆ ಬೆಳೆಯುವಂಥ ಪ್ಲ್ಯಾಂಟ್ಸ್ ಇದೆಯಲ್ಲ, ಅನುಬಿಯಸ್ ಇದೆ. ಸೊ ಇದರಲ್ಲಿ ನಾನಾ ಇದೆ, ಬೂಸಿಫೆಲೆಂದ್ರ ಅಂತ ಇದೆ, ಗೋಲ್ಡನ್ ಸ್ಟೋನ್ ಲೈಕ್ ಮಾಡೋರು ಆ ಥರ ಸ್ಟೋನ್ ಮೇಲೆ ಏನೋ ಪ್ಲಾಂಟ್ ಬೆಳೆಸಬೇಕು ಅಂತಂದರೆ ಈ ಥರ ಪ್ಲಾಂಟ್ಸು ಇಟ್ಕೊಬೋದು. ಸೊ ನಮ್ಮಲ್ಲಿ ಡಿಫ್ರೆಂಟ್ ಟೈಪ್ ಸೆಟ್ಟಿಂಗ್ಗಳು ಇರುತ್ತೆ. ಕಸ್ಟಮರ್ಗೆ ಯಾವ ಥರ ಬೇಕು ಅನಿಸುತ್ತೋ ಅದನ್ನು ಅವರು ಚೂಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಇಲ್ಲ ಈ ಥರ ಈಗ ಉದಾಹರಣೆಗೆ ನಿಮ್ಮ ಮನೇಲಿ ಫಿಶ್ ಟ್ಯಾಂಕ್ ಇರುತ್ತೆ, ನಮ್ಮಲ್ಲಿ ನೋಡ್ತೀರಾ ಈ ಥರ ಸೆಟ್ಟಿಂಗ್ ನೀವು ಮಾಡಿಕೊಡಿ ಅಂದರೆ ನಾವು ಬಂದು ಮಾಡಿಕೊಡ್ತೀವಿ. ಸೊ ನಿಮ್ಗೆ ಅದಕ್ಕೇನೇನು ಬೇಕು, ಎಷ್ಟಾಗುತ್ತೆ ಎಲ್ಲ ಹೇಳ್ತೀವಿ. ನಿಮ್ಗೆ ಓಕೆ ಅಂದರೆ ನಾವು ಮನೆಗೆ ಬಂದು ಮಾಡಿಕೊಡ್ತೀವಿ. ಇಲ್ಲೊಂದು ಸ್ಮಾಲ್ ಫಿಶ್ ಇದೆಯಲ್ಲ ಸರ್, ಗ್ರೀನ್ ಯಾವ ಸರ್ ಇದು? ಅದು ಗ್ರೀನ್ ವಿಡೋ ಅಂತ ಕರೀತಾರೆ ಸರ್. ಇದು ಪ್ಲ್ಯಾಂಟೆಡಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ಲೋಯಿಂಗ್ ಫಿಶ್ ಅದು. ಈಗ ಹೊಸದಾಗಿ ಬರ್ತಾ ಇರೋ ವೆರೈಟೀಸ್ ಅದೆಲ್ಲ, ಲೇಟೆಸ್ಟ್ ವೆರೈಟೀಸ್ ಅದು. ತುಂಬ ಫಾಸ್ಟ್ ಮೂವಿಂಗ್ ಎಲ್ಲ ಇದೆ ಅದು. ಇದ್ಯಾವ ಸರ್ ಇದು ಫಿಶು? ಇದು ಯೆಲ್ಲೋ ವಿಡೋ ಅಂತ, ರೇಡಿಯಂ ಫಿಶ್ಶೇನೆ, ಗ್ಲೋಯಿಂಗ್ ಫಿಶ್ಶು. ನೋಡಿ ಇಲ್ಲಿ ಇದೆ ಗ್ರೀನ್ ಜಿಬ್ರಾ ಅಂತ ಇದೆ, ಯೆಲ್ಲೋ ಜಿಬ್ರಾ ಅಂತ ಇದೆ. ಮತ್ತು ಇದ್ರೊಳಗಡೆ ನೋಡಿ ಪಫರ್ಸ್ ಇದೆ, ಡಾರ್ಕ್ ಪಫರ್ಸ್ ಅಂತ ಇದೆಲ್ಲ. ಇವೆಲ್ಲ ಪ್ಲ್ಯಾಂಟೆಡ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅವೆಲ್ಲ ತುಂಬ ದೊಡ್ಡದಾಗಲ್ಲ, ಮ್ಯಾಕ್ಸಿಮಮ್ ನೋಡಿ ಇದೆಲ್ಲ ಬಂದು 1 ಇಂಚ್ ಆಗ್ಬೋದು ಅಷ್ಟೇ. ಜಿಬ್ರಾನು ಅಷ್ಟೇ 1 ಇಂಚ್ ಆಗ್ಬೋದು ಸರ್. ಇದು ಡ್ಯಾನಿಸೋನಿ ಬಾರ್ಬ್ ಅಂತಾರೆ. ಇದನ್ನು ಇನ್ನೊಂದು ಮಿಸ್ ಕೇರಳ ಅಂತಲೂ ಕರೀತಾರೆ. ಇದು ಕೇರಳದಲ್ಲಿ ರಿವರಲ್ಲಿ ಸಿಗೋವಂಥ ಫಿಶ್ ಇದು. ಸೊ ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಿರುತ್ತೆ ಕಲರು, ರೆಡ್ಡು ಬ್ಲ್ಯಾಕು, ಹಿಂದೆ ಫಿನ್ ಮೇಲೆ ಯೆಲ್ಲೋ ಟಿಪ್ಪು ಬ್ಲ್ಯಾಕ್ ಟಿಪ್ ಇರುತ್ತೆ. ಮತ್ತು ಇಲ್ಲೊಂದು ಕ್ಯಾರಿಡೋರಾ ಅಂತ ಫಿಶ್ ಇದೆ, ಇದು ಕೂಡ ಪ್ಲ್ಯಾಂಟೆಡ್ ಫಿಶ್. ಪ್ಲ್ಯಾಂಟೆಡಲ್ಲೂ ಹಾಕ್ಬೋದು ಸರ್. ಇದ್ಯಾವ್ದು ಸರ್ ಇದು? ತುಂಬ ವೆರೈಟಿ ಕಲರ್ ಇದೆ ಸರ್. ಇದು ಗಪ್ಪೀಸ್ ಅಂತಾರೆ. ಇದರಲ್ಲಿ ಮೋರ್ ದೆನ್ ನಿಮ್ಗೊಂದು 60 to 70 ವೆರೈಟೀಸ್ ಬರುತ್ತೆ. ಸೊ ನನ್ನ ಹತ್ರ ಇದು ಲೋ ಬಜೆಟ್ ಇದೊಂದೇ ಇರೋದು. ಈಗ ಒಂದು ನಿಮಗೆ ಇದೆಲ್ಲ ಒಂದು 30 rupees ಪೇರ್ಗೆ, 40 rupees ಪೇರು ಆ ಥರ ಸಿಗುತ್ತೆ. ಸೊ ಇದಕ್ಕೆಲ್ಲ 2 times ಫೀಡಿಂಗ್ ಇರುತ್ತೆ? ಹಾಂ 2 times ಫೀಡಿಂಗ್ ಇರುತ್ತೆ. ಇದ್ಯಾವ ಸರ್ ಇದು ಪ್ಲ್ಯಾಂಟ್ಗಳು? ಹಾಗೆ ಪಾಟ್ ಇಟ್ಟಿದ್ದೀರಾ
ಸರ್ ಇದೆಲ್ಲ ಸೇಲ್ಗೆ ಇಟ್ಟಿರೋದು. ಈಗ ನಮ್ಮಲ್ಲಿ ಅಲ್ಲೆಲ್ಲ ಸೆಟ್ಟಿಂಗಲ್ಲಿ ನೋಡಿರ್ತೀರಲ್ಲ, ಆ ಥರ ಪ್ಲ್ಯಾಂಟ್ ಬೇಕು ಅಂದರೆ ನಮ್ಮಲ್ಲಿ ಈ ಥರ ಡಿಸ್ಪ್ಲೇ ಇರುತ್ತೆ. ಇಲ್ಲಿ ಕಸ್ಟಮರ್ಗೆ ಯಾವ್ದು ಬೇಕು ಅಂತೀರೋ ಅದನ್ನು ಪಾಟ್ ಲೆಕ್ಕದಲ್ಲಿ ಕೊಟ್ಬಿಡ್ತೀವಿ ನಾವು. ಎಲ್ಲ ಡಿಫ್ರೆಂಟ್ ನೋಡಿ, ರೆಡ್ದು ಇರುತ್ತೆ, ಹೌದು, ಪಾಟಿಂದ ತೆಗೆದುಬಿಟ್ಟು ಸಾಯಿಲಲ್ಲಿ ನಾಟಿ ಮಾಡಬೇಕಾಗುತ್ತೆ. ಹೌದು. ಇಲ್ಲ ಅದೆಲ್ಲ ಆಗೋದಿಲ್ಲ. ಇದಕ್ಕೆ ನಿಮಗೆ ಪ್ಲಾಂಟ್ಸ್ಗಂತಲೇ ಸಪ್ರೇಟಾಗಿ ಸಾಯಿಲ್ ಸಿಗುತ್ತೆ. ಸೊ ಅದನ್ನೇ ಹಾಕಬೇಕಾಗುತ್ತೆ, ಅದನ್ನೇ ಹಾಕಬೇಕು. ಕಾಂಟ್ರೋ ಸಾಯಿಲ್ ಬರುತ್ತೆ, ಇಲ್ಲಾಂದರೆ ಅಮೆಝಾನಿಯ ವರ್ಷನ್ 2 ಅಂತ ಇದೆ, ಅದನ್ನು ಹಾಕೊಬೋದು. ಇನ್ನು ಬೇರೆ ಕಂಪ್ನಿದಿದ್ದರೆ ಅದು ಚೆನ್ನಾಗಿದ್ದರೆ ಹಾಕ್ಬೋದು. ನಾವು ಪ್ರಿಪೇರ್ ಮಾಡೋದು ಬಂದು ಇವೆರಡೇ, ಕಾಂಟ್ರೋ ಸಾಯಿಲು ಮತ್ತು ಅಮೆಝಾನಿಯ ವರ್ಷನ್ 2. ಮತ್ತು ಇವಕ್ಕೆಲ್ಲ ಫರ್ಟಿಲೈಸರ್ ಏನಾದರೂ ಹಾಕ್ಬೇಕಾ, ಗೊಬ್ಬರಗಳು ಅಥವಾ ಏನಾದರೂ? ಗೊಬ್ಬರ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ ಇದೆ, ಅದನ್ನು ಹಾಕಬೇಕಾಗುತ್ತೆ. ಅದನ್ನು ನಾವು ಗೈಡ್ ಮಾಡ್ತೀವಿ. ಅದು ಈಗ ನೋಡಿ, ಕೆಲವರು ಸಿಲಿಂಡ್ರು ಇಟ್ಕೊಳಕ್ಕೆ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹಂಗಾಗಿ ಅವರು ಏನಾದರೂ ಲಿಕ್ವಿಡ್ ರೂಪದಲ್ಲಿ ಸಿಗುತ್ತಾ ಅಂದರೆ ಸಿಗುತ್ತೆ, ಅದು ನಾವು ಕೊಡ್ತೀವಿ. ಎಷ್ಟು ml ಹಾಕಬೇಕು ಪರ್ ಡೇ, ಎಷ್ಟು ಹಾಕಬೇಕು ಅಂತೆಲ್ಲ ನಾವು ಬರ್ತಾರಲ್ಲ ಇಲ್ಲಿ, ನಾವು ಗೈಡ್ ಮಾಡ್ತೀವಿ. ಸರ್ ಇದು ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ ಅಂತ ಕರೀತಾರೆ. ಇದೆಲ್ಲ ಬಂದು ಲೈವ್ ಪ್ಲ್ಯಾಂಟ್ಸೇನೆ. ಸೊ ಇದು ಈ ಥರ ಒಂದು ಈ ಥರ ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ಸು ಪಾಟಲ್ಲಿ ಒಂದು 20 ಡೇಸು 30 ಡೇಸ್ ಇರುತ್ತೆ. ಇಲ್ಲ ನೀವು ಕೋಲ್ಡ್ ಇದರಲ್ಲಿ ಎ ಸಿಲಿ ಅಲ್ಲಿ ಇಟ್ಟರೆ ಸ್ವಲ್ಪ ದಿನ ಲೈಫ್ ಬರುತ್ತೆ. ಸೊ ಇದೆಲ್ಲ ಸೇಲ್ಗೆನೆ. ಸೊ ಇಲ್ಲಿ ಪ್ಲಾಂಟೆಡ್ ಅಕ್ವೇರಿಯಂ ಸಾಯಿಲ್ ಎಲ್ಲ ತೊಗೊತಾರಲ್ಲ, ಪ್ಲಾಂಟ್ಸ್ ಬೇಕಾಗುತ್ತಲ್ಲ, ಅದಕ್ಕೆ ಈ ಪ್ಲಾಂಟ್ಸ್ನ ಬೆಳೆಸಿರ್ತಾರೆ. ಸೊ ಅವ್ರ ಹತ್ರ ನಾವು ಪರ್ಚೇಸ್ ಮಾಡಿ ಕಸ್ಟಮರ್ಸ್ಗೆ ಕೊಡ್ತೀವಿ. ತುಂಬ ವೆರೈಟೀಸ್ ಇದೆ ಇದರೊಳಗಡೆ. ಅಂದರೆ ಸ್ಟೆಮ್ ಪ್ಲಾಂಟ್ಸು ಇದೆ, ಕಾರ್ಪೆಟ್ ಪ್ಲಾಂಟ್ಸ್ ನೋಡಿ, ಇದೆಲ್ಲನೂ ಕಾರ್ಪೆಟ್ ಪ್ಲಾಂಟ್ಸು ತುಂಬ ಬ್ಯೂಟಿಫುಲ್ಲಾಗಿ ಬರ್ತದೆ. ಇದೆಲ್ಲ ಕ್ರಿಪ್ಟೋಕಾನ್ಸ್ ಅಂತಾರೆ, ಇವೆಲ್ಲನೂ ತುಂಬ ಬ್ಯೂಟಿಫುಲ್ಲಾಗಿ ಬರ್ತದೆ ನೋಡಿ. ಇದೆಲ್ಲ ಅನುಬಿಯಸ್ಸು, ತುಂಬ ವೆರೈಟೀಸ್ ಇದೆ ನೋಡಿ. ಇದೆಲ್ಲ ನಿಮಗೆ ಪರೂಲ ಅಂತ ಕರೀತಾರೆ. ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಪ್ಲ್ಯಾಂಟ್ಸು ನಮ್ಮಲ್ಲಿ ಸಿಗುತ್ತೆ. ಎನಿ ಟೈಮ್ ನಮ್ಮ ಹತ್ರ ವೆರೈಟೀಸ್ ಇದ್ದೇ ಇರುತ್ತೆ. ಸೊ ಯಾವಾಗ ಬೇಕಾ ಕಸ್ಟಮರ್ ಬರ್ಬೋದು. ಇಲ್ಲ ಬರಬೇಕಾದ್ರೆ ತುಂಬ ನಮ್ಗೆ ಏನಾಗುತ್ತೆ, ಈಗ ತುಂಬ ದೂರದಿಂದ 100-150 ಕಿಲೋಮೀಟರು 200 ಕಿಲೋಮೀಟರ್ಸಿಂದ ಬರ್ತಾರೆ ಕಸ್ಟಮರು. ಆ ಟೈಮಲ್ಲೇ ನಮ್ಮ ನಂಬರ್ಗೆ ಫೋನ್ ಮಾಡಿ ಬರ್ತಾರೆ, ಈ ಥರ ಪ್ಲ್ಯಾಂಟ್ಸ್ ಇದೆಯಾ ಅಂತ ಕೇಳ್ತಾರೆ. ಇದೆ ಅಂದರೆ ಬಂದು ತೊಗೊಂಡೋಗ್ತಾರೆ. ಇಲ್ಲ ಅಂದರೆ ನಾವು ಅರೇಂಜ್ ಮಾಡಿ ಅವ್ರಿಗೆ ಫೋನ್ ಮಾಡ್ತೀವಿ, ಆಗ ಅವ್ರು ಬಂದು ತೊಗೊಂಡೋಗ್ತಾರೆ. ನಮ್ಮಲ್ಲಿ ಕೆಲವೊಂದು ಬೆಂಗಳೂರಲ್ಲಿ ಕೆಲವೊಂದು ಯಾರಿಗಾದ್ರೂ ಬೇಕಾದರೆ ಟ್ರಾನ್ಸ್ಪೋರ್ಟ್ ಸಹ ಮಾಡಿಕೊಡ್ತೀವಿ, ಬೆಂಗಳೂರಲ್ಲಿ ಮಾತ್ರ. ಸರ್ ಇದು ಒಂದು ಪ್ಲಾಂಟೆಡ್ ಅಕ್ವೇರಿಯಮೇ ಸರ್. ಗಿಫ್ಟ್ ಕೊಡೋದಕ್ಕೆ ಮನೆಯಲ್ಲಿ ಈಗ ಒಂದು ಫೈಟರ್ ಫಿಶ್ ಇಡ್ತಾರೆ, ಖಾಲಿ ಇಡ್ತಾಯಿದ್ರು ಇಷ್ಟು ದಿನ. ಸೊ ನಮಗೊಂದು ಪ್ಲ್ಯಾನ್ ಬಂತು, ಇದರಲ್ಲೂ ಒಂದು ಪ್ಲಾಂಟೆಡ್ ಸೆಟ್ ಮಾಡಿ ಈ ಲೈಟೆಲ್ಲ ಹಾಕಿದ್ರೆ ಬೆಳೆಯುತ್ತಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಬಂತು. ಅದಕ್ಕೋಸ್ಕರ ನಾವು ಮಾಡಿದ್ವಿ. ತುಂಬ ಮೂವಿಂಗ್ ಇದೆ ಸರ್ ಇದೆಲ್ಲ. ಸಿಂಗಲ್ ಫೈಟರ್ ಫಿಶ್, ಫೈಟರ್ ಇಲ್ಲ ಟೆಟ್ರಾಸ್ ಸಹ ಹಾಕ್ಕೊಬೋದು. ನೀನು ಟೆಟ್ರಾಸ್ ಹಾಕ್ಕೊಬೋದು, ಗಪ್ಪೀಸ್ ಹಾಕ್ಬೋದು, ಯಾವ ಫಿಶ್ ಬೇಕೋ ಹಾಕ್ಕೊಬೋದು. ಏನು ಕಾಸ್ಟ್ ಆಗುತ್ತೆ ಸರ್ ಇದಕ್ಕೆ ಮಾತ್ರ? ಇದೊಂದು 2500 ರೂಪೀಸ್ ಫುಲ್ ಸೆಟ್ಗೆ ಆಗುತ್ತೆ ಸರ್.